ಇವತ್ತು ನಾವು ವರ್ಲ್ಡಲ್ಲಿ ಮೋಸ್ಟ್ ಕಾಮನ್ ಆಗಿ ನೋಡುವಂತಹ ಹಾಗೂ ಮೇಲ್ಸಲ್ಲಿ ಮೋಸ್ಟ್ ಕಾಮನ್ ಆಗಿ ಬರುವಂತಹ ಲಂಗ್ ಕ್ಯಾನ್ಸರ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ನಾರ್ಮಲ್ ಆಗಿ ಈ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ ನಮ್ಮ ಹತ್ರ ಬರೋವಾಗಲೇ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಇರ್ತಾರೆ. ಇದಕ್ಕೆ ಕಾಮನ್ ಆಗಿರುವಂತಹ ಕಾಸ್ ಏನಂತ ನೋಡಿದ್ರೆ, ಈ ಲಂಗ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಹಾಗೂ ಲಂಗ್ ಇನ್ಫೆಕ್ಷನಲ್ಲಿ ಬರುವಂತಹ ಸಿಂಪ್ಟಮ್ಸ್ ಎರಡೂ ಒಂದೇ ರೀತಿ ಪ್ರೆಸೆಂಟ್ ಆಗೋದು. ಈ ಲಂಗ್ ಕ್ಯಾನ್ಸರ್ನಲ್ಲಿರುವಂತಹ ಸಿಂಪ್ಟಮ್ಸ್ ಏನಂತ ನಾವೀಗ ನೋಡೋಣ. ಪರ್ಸಿಸ್ಟೆಂಟ್ ಆಗಿರುವಂತಹ ಕೆಮ್ಮು, ಅಂದರೆ ಕೆಲವು ಟ್ರೀಟ್ಮೆಂಟ್ ತೊಗೊಂಡ್ರೂ ಆ ಕೆಮ್ಮು ಕಡಿಮೆ ಆಗದೆ ಇರೋದು, ಎದೆ ಭಾಗದಲ್ಲಿ ತುಂಬ ನೋವು ಕಾಣೋದು, ವೆಯ್ಟ್ ಲಾಸ್ ಆಗೋದು, ಕೆಲವು ಪೇಷಂಟ್ಸ್ನಲ್ಲಿ ಬೇರೆ ಯಾವುದಾದ್ರೂ ಪರೀಕ್ಷೆಗೋಸ್ಕರ ಎಕ್ಸ್ರೇ ಅಥವಾ ಚೆಸ್ಟ್ CT ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಏನಾದ್ರು ಗಡ್ಡೆಗಳು ಕಾಣೋದು, ಈ ರೀತಿ ಸಿಂಪ್ಟಮ್ಸ್ನಿಂದ ಈ ಲಂಗ್ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ. ಈ ರೀತಿ ಸಿಂಪ್ಟಮ್ಸ್ ಇದ್ದಾಗ ನೀವು ಡಾಕ್ಟರ್ ಬಳಿ ಚೆಕಪ್ಗೆ ಹೋಗಿ ಅವರು ಕೆಲವು ಮೆಡಿಸಿನ್ಸ್ ಕೊಟ್ಟು ಈ ಸಿಂಪ್ಟಮ್ಸ್ ಕಡಿಮೆ ಆಗುತ್ತಾ ಅಂತ ನೋಡ್ತಾರೆ. ಈ ಸಿಂಪ್ಟಮ್ಸ್ ಕಡಿಮೆ ಆಗದೆ ಇದ್ದಾಗ ಅದು ಕ್ಯಾನ್ಸರ್ ಆಗಿರೋ ಚಾನ್ಸಸ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಪರೀಕ್ಷೆಗಳು ಮಾಡಿಸ್ತಾರೆ. ಅದರಲ್ಲಿ ಪ್ರಮುಖವಾದ ಪರೀಕ್ಷೆ ಏನಂದರೆ ಹೋಲ್ ಬಾಡಿ PET CT ಸ್ಕ್ಯಾನ್ ಅಂತ ಹೇಳ್ತೀವಿ. ಈ PET CT ಸ್ಕ್ಯಾನಲ್ಲಿ ನಮಗೆ ಆ ಗಡ್ಡೆಯ ಫೀಚರ್ಸ್ ಏನು ಅಂತ ತಿಳಿಯುತ್ತೆ. ಅದ್ರ ಜೊತೆಗೆ ಅದು ಯಾವ ಸ್ಟೇಜಲ್ಲಿ ಇದೆ ಅಂತ ಕೂಡ ತಿಳಿದು ಬರುತ್ತೆ. ಇದರ ನಂತರ ಅದು ಯಾವ ಟೈಪ್ ಆಫ್ ಟ್ಯೂಮರ್ ಅಂತ ತಿಳ್ಕೊಳ್ಳೋದಕ್ಕೆ CT ಗೈಡೆಡ್ ಲಂಗ್ ಬಯಾಪ್ಸಿ ಮಾಡಬೇಕಾಗುತ್ತೆ. ಲಂಗ್ ಕ್ಯಾನ್ಸರ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಇರುತ್ತೆ. ಉದಾಹರಣೆಗೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಅಡಿನೋ ಕಾರ್ಸಿನೋಮಾ, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ನಲ್ಲಿ ಟ್ರೀಟ್ಮೆಂಟು ಕೂಡ ಬೇರೆ ಬೇರೆ ಇರುತ್ತೆ. ಇದನ್ನು ತಿಳ್ಕೊಳ್ಳೋದಕ್ಕೆ ಈ ಬಯಾಪ್ಸಿ ಹೆಲ್ಪ್ ಮಾಡುತ್ತೆ. ಒನ್ಸ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದ ಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಾವೀಗ ನೋಡೋಣ. ಲಂಗ್ ಕ್ಯಾನ್ಸರ್ನಲ್ಲಿ ಅರ್ಲಿ ಸ್ಟೇಜಸ್ನಲ್ಲಿದ್ದರೆ ನಾವು ಅದನ್ನು ಸರ್ಜರಿ ಮುಖಾಂತರ ಆ ಅಫೆಕ್ಟೆಡ್ ಪಾರ್ಟ್ ಆಫ್ ಲಂಗ್ನ ರಿಮೂವ್ ಮಾಡ್ತೀವಿ. ಈ ಸರ್ಜರಿನ ನಾವು ಓಪನ್ ಟೆಕ್ನಿಕ್ನಲ್ಲೂ ಮಾಡ್ಬೋದು, ಥೊರಾಕೋಸ್ಕೋಪಿಕ್ ಟೆಕ್ನಿಕ್ನಿಂದನೂ ಮಾಡ್ಬೋದು. ಅದೇ ಈ ಗಡ್ಡೆ ಸ್ವಲ್ಪ ಲೋಕಲಿ ಅಡ್ವಾನ್ಸ್ಡ್ ಆಗಿದ್ದರೆ ಅವಾಗ ನಾವು ಕೀಮೊಥೆರಪಿ ಹಾಗೂ ರೇಡಿಯೇಷನ್ ಕೊಡೋದ್ರ ಮುಖಾಂತರ ಈ ಟ್ಯೂಮರನ್ನು ಶ್ರಿಂಕ್ ಮಾಡ್ತೀವಿ. ಇದೇ ಗಡ್ಡೆ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗಿದ್ರೆ ಅದನ್ನು ನಾವು ಸ್ಟೇಜ್ 4 ಕ್ಯಾನ್ಸರ್ ಅಂತ ಕರಿತೀವಿ. ಆ ಸ್ಟೇಜ್ನಲ್ಲಿ ಕೀಮೊಥೆರಪಿ ಮಾತ್ರನೇ ಆಪ್ಷನ್ ಆಗಿರುತ್ತೆ. ಈ ಸ್ಮೋಕರ್ಸ್ ಅಲ್ಲದಿರುವವರು ಹೆಂಗಸರಲ್ಲಿ ಈ ಲಂಗ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದರಲ್ಲಿ ಅಡಿನೋ ಕಾರ್ಸಿನೋಮಾ ಅನ್ನೋ ಟೈಪನ್ನು ನಾವು ನೋಡ್ತೀವಿ. ಈ ಅಡಿನೋ ಕಾರ್ಸಿನೋಮಾದಲ್ಲಿ ಕೆಲವು ಮ್ಯೂಟೇಷನ್ಸ್, ಅಂದರೆ EGFR, ALK, ROS ಅನ್ನುವಂತಹ ಮ್ಯೂಟೇಷನ್ ಪಾಸಿಟಿವ್ ಆಗಿದ್ದರೆ ಅವ್ರಿಗೆ ಕೆಲವು ಟ್ಯಾಬ್ಲೆಟ್ಸ್ ಕೊಡೋದ್ರ ಮುಖಾಂತರ ಈ ಲಂಗ್ ಕ್ಯಾನ್ಸರನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು. ಈ ರೀತಿ ಲಂಗ್ ಕ್ಯಾನ್ಸರ್ ಬರೋದಕ್ಕೆ ಯಾರಿಗೆ ರಿಸ್ಕ್ ಜಾಸ್ತಿ ಇದೆ ಅಂತ ನೋಡಿದ್ರೆ, ಸ್ಮೋಕರ್ಸ್ನಲ್ಲಿ ಈ ರಿಸ್ಕ್ ಹೆಚ್ಚಾಗಿರುತ್ತೆ. ಈ ಸ್ಮೋಕರ್ಸ್ ಅವ್ರು ಸ್ಮೋಕ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಅವ್ರಿಗೆ ಬರೋದ್ರ ಜೊತೆಗೆ ಅವರ ಸುತ್ತಮುತ್ತ ಇರೋರಿಗೂ ರಿಸ್ಕ್ನ ಹೆಚ್ಚು ಮಾಡ್ತಾರೆ. ಇದನ್ನು ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಇದಲ್ಲದೆ ಏರ್ ಪೊಲ್ಯೂಷನ್ ಇರುವಲ್ಲಿ ಎಕ್ಸ್ಪೋಜರ್ ಆದಾಗ ಅದು ಲಂಗ್ ಕ್ಯಾನ್ಸರ್ಗೆ ರಿಸ್ಕ್ ಅಂತ ಹೇಳ್ತೀವಿ. ಕೆಲವು ಆಕ್ಯುಪೇಷನ್ಸ್ನಲ್ಲಿ ಹೆಚ್ಚಾಗಿ ಫ್ಯೂಮ್ಸ್ನ ಇನ್ಹೇಲ್ ಮಾಡುವವರಲ್ಲೂ ಕೂಡ ಈ ಲಂಗ್ ಕ್ಯಾನ್ಸರ್ ರಿಸ್ಕ್ ಹೆಚ್ಚಾಗಿರುತ್ತೆ. ಈ ರೀತಿ ನಿಮಗೆ ಲಂಗ್ ಕ್ಯಾನ್ಸರ್ ಬಗ್ಗೆ ಡೀಟೇಲ್ಡಾಗಿ ಬೇರೆ ಏನಾದರೂ ಡೌಟ್ಸ್ ಇತ್ತಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆದು ಕ್ಲಿಯರ್ ಮಾಡ್ಕೋಬೋದು. ಧನ್ಯವಾದ.